ಕಡೆ ರಾಜಕೀಯ ನಾಯಕರ ಒಂದು ಸ್ವಾರ್ಥದ ನಡವಳಿಕೆಗಳು, ಕುರ್ಚಿ ಕಿತ್ತಾಟ ಇವೆಲ್ಲವೂ ಒಂದು ಕಡೆ ಇದೆ. ಬೆಳಗಾವಿಯ ಸುವರ್ಣಸೌಧ ಕಟ್ಟಿದ್ದೆ ಆ ಪ್ರಾದೇಶಿಕ ಅಸಮಾನತೆಯನ್ನು ನೀಗಿಸಬೇಕು. ಆ ಭಾಗದ ಜನರಿಗೆ ಅಲ್ಲಿ ಯಾವುದಾದ್ರೂ ಒಂದು ರೀತಿಯಾಗಿ ಒಂದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಸರ್ಕಾರ. ಮತ್ತು ಗಡಿ ಭಾಗದ ಸಮಸ್ಯೆ MES ಪುಂಡ್ರ ಏನಿದ್ರಲ್ಲ ಅವರಿಗೊಂದು ಬುದ್ಧಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಸುವರ್ಣಸೌಧವನ್ನ ಮಾಡಲಾಯಿತು. ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಕುಂದಾನಗರಿಯಲ್ಲಿ ಸುವರ್ಣಸೌಧ ಮಾಡಿದ್ರು. ಈಗ ಸುವರ್ಣಸೌಧದಲ್ಲೇ ಶಾಸಕರಿಂದ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಲಾಗ್ತಾ ಇದೆ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಭಿಕ್ಷೆ ಬೇಡಬೇಕಾದಂತಹ ಪರಿಸ್ಥಿತಿ ಇದೆ. ಸರ್ಕಾರಕ್ಕೆ ತಿವಿದ್ರು ಆಡಳಿತ ಕಾಂಗ್ರೆಸ್ ಪಕ್ಷದ ಶಾಸಕ ರಾಜು ಕಾಗೆ. ವಿಪಕ್ಷದವರು ಯಾರಾದ್ರೂ ಹೇಳಿದ್ರೆ ಒಪ್ಕೊಳ್ಬಹುದಾಗಿತ್ತು, ಆದ್ರೆ ಆಡಳಿತ ಪಕ್ಷದ ರಾಜು ಕಾಗೆ ಅವರೇ ಹೇಳ್ತಾರೆ, ಏನ್ರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋದಕ್ಕೆ ಭಿಕ್ಷೆ ಬೇಡಬೇಕಾ ನಿಮ್ಮ ಹತ್ರ ನಾವು ಅಂತ. 250 ಕೋಟಿಯಿಂದ 500 ಕೋಟಿ ರೂಪಾಯಿ ಆಯಿತು ಸುವರ್ಣಸೌಧ ಕಂಪ್ಲೀಟ್ ಆಗುವಂತ ಸಂದರ್ಭದಲ್ಲಿ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುವರ್ಣಸೌಧ ಮಾಡಿದ್ರು. ಅದು ವರ್ಷ ಫುಲ್ಲು ಭೂತ್ ಬಂಗ್ಲೆ ಆಗಿರುತ್ತೆ. ವರ್ಷದಲ್ಲಿ 10 ರಿಂದ 15 ದಿನ ಮಾತ್ರ ಅಲ್ಲಿ ಸೆಷನ್ ನಡೆಯುತ್ತೆ. ಉಳಿದಂತ ದಿನ ಅಲ್ಲಿ ಬೂತ್ ಬಂಗ್ಲೆನೇ ಅದು. ಅದರ ಮೇಂಟೆನೆನ್ಸ್ಗೆ ಅಂತ ಸರ್ಕಾರ ಇವತ್ತಿಗೂ 5 ಕೋಟಿ ರೂಪಾಯಿ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದೆ. ರಾಜಕಾಗೆ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ಉತ್ತರ ಕರ್ನಾಟಕದ ನಾವು ಇಷ್ಟೊಂದು ಕಷ್ಟಪಡಬೇಕು. ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು. ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಮಗೇನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ ಒಂದು 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಹುಡ್ಯಾಕ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ. ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ, ನಾನು ಒಮ್ಮೆ ಮೊನ್ನೆ ಹಿಂದೆ ಒಂದು 3-4 ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೆ ಸರ್. ಅವಾಗ TV ಮಾಧ್ಯಮದವರು ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೆ ಅನ್ನೋಂಥ ಕೆಲವು ವಿಷಯಗಳು ಬಂದು ಸರ್. ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ. ಸದನದಲ್ಲಿ ಅಬ್ಬರಿಸಿದ್ರು ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ಮೆಚ್ಕೊಳ್ಬೇಕು ರಾಜು ಕಾಗೆ ಅವರನ್ನ. ಯಾಕೆಂದ್ರೆ ಸ್ವಪಕ್ಷದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ಲಿಕ್ಕೆ ಗಟ್ಸ್ಬೇಕಾಗತ್ತೆ. ಉತ್ತರ ಕರ್ನಾಟಕ ಶಾಸಕರು ಬೆಂಗಳೂರಿಗೆ ಬಂದು ಭಿಕ್ಷೆ ಬೇಡೋ ಪರಿಸ್ಥಿತಿ ಇದೆ. ಬೆಂಗಳೂರಿಗೆ ಬಂದು ಕೈ ಮುಗಿದು ಎಲ್ಲರ ಮುಂದೆ ನಿಂತ್ಕೊಳ್ಬೇಕು. ನಾವು ಭಿಕ್ಷುಕರಂತೆ ಬೇಡ್ಕೊಂಡ್ರೆ 10 ಪೈಸೆನೋ 20 ಪೈಸೆ ಅಷ್ಟು ಹಣ ಕೊಡ್ತಾರೆ. ಹಣ ಅಂದ್ರೆ ಅನುದಾನ ಅಂತ ಅರ್ಥ. ಆದ್ರೆ ನಮ್ಮ ಸಮಸ್ಯೆ ಯಾರಿಗೆ ಹೇಳ್ಕೊಳ್ಬೇಕು ಅಂತ ರಾಜು ಕಾಗೆ ಕಿಡಿಕಾರಿದ್ರು. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ ವಿಶೇಷ ಪ್ಯಾಕೇಜ್ಗೆ ಬೇಡಿಕೆ ಇಟ್ಟರು. ಯೋಜನೆಗಳ ಮುಕ್ತಾಯಕ್ಕೆ 3 ರಿಂದ 4 ವರ್ಷ ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತ್ಯೇಕ ರಾಜ್ಯ ಬೇಡಿಕೆಗೆ ಬದ್ಧ, ಸಾಯೋವರೆಗೂ ನಾನು ಹೋರಾಟ ಮಾಡೋದಕ್ಕೆ ಸಿದ್ಧ ಅಂತ ರಾಜು ಕಾಗೆ ಹೇಳಿದರು. ಈ ಪ್ರಾದೇಶಿಕ ಅಸಮಾನತೆ ಇದೆಯಲ್ಲ, ಇದು ಬೆಳಗಾವಿ ಸುವರ್ಣಸೌಧ ಮಾಡಿದ್ರು, ಉತ್ತರ ಕರ್ನಾಟಕ ಭಾಗದ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಸುವರ್ಣಸೌಧ ಮಾಡಿದ್ರು ಕೂಡ ಪ್ರಾದೇಶಿಕ ಅಸಮಾನತೆಯನ್ನು ನೀಗಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಸರ್ಕಾರಗಳಿಗೂ ಆಸಕ್ತಿ ಇಲ್ಲ, ಮತ್ತು ಸರ್ಕಾರದ ಭಾಗವಾಗಿರುವಂಥ ಅಧಿಕಾರಿಗಳಿಗೂ ಆಸಕ್ತಿ ಇಲ್ಲ. ಏನ್ ಮಾತಾಡಿದ್ರು ರಾಜು ಕಾಗೆ ಕೇಳಿಸ್ಕೋಣ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರೂ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗ್, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀವಿ. ಕತ್ತೆಯವರ ನಂತರದಲ್ಲಿ ಧ್ವನಿಯನ್ನ ಎತ್ತಿದ್ದೀರಿ. ಪ್ರತ್ಯೇಕ ಆಗಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತಾ ಸರ್? ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗಿ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಏನು ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ. ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೇನೆ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ಇದೇ ವಿಚಾರವಾಗಿ ಮಾತನಾಡ್ಬಿಡ್ತೀನಿ. ನಟರಾಜ್ ಗೌಡ್ರು ಇದ್ದಾರೆ, ಸಂಜಯ್ ಪಾಟೀಲ್ ಇದ್ದಾರೆ, ಗೋವಿಂದ ರಾಜು ಅವರು ಕೂಡ ಇದ್ದಾರೆ. ನಾನು ಮೊದಲಿಗೆ ನಟರಾಜ್ ಗೌಡ್ರ ಹತ್ರನೇ ಒಂದು ರಿಯಾಕ್ಷನ್ ತಗೊಂಡ್ ಬಿಡ್ತೀನಿ. ನಟರಾಜ್ ಗೌಡ್ರ, ವಿಪಕ್ಷದವ್ರು ಯಾರೋ ಮಾತನಾಡಿದ್ರೆ ಏನೋ ಅನ್ಬೋದು, ಆದ್ರೆ ನಿಮ್ಮ ಪಕ್ಷದ ಹಿರಿಯ ಶಾಸಕರು ರಾಜು ಕಾಗೆ ಅವರು ಮಾತನಾಡ್ತಾರೆ.
ಭಿಕ್ಷೆ ಬೇಡೋ ಪರಿಸ್ಥಿತಿ ಇದೆ. ಏನ್ ಭಿಕ್ಷೆ ಬೇಡಬೇಕಾ ಬಂದು ನಿಂತ್ಕೊಂಡು ನಮ್ಮ ಭಾಗದ ಅಭಿವೃದ್ಧಿಗೋಸ್ಕರ ನಾವು ಬೆಂಗಳೂರಿಗೆ ಬಂದು ವಿಧಾನಸೌಧದಲ್ಲಿ ಭಿಕ್ಷುಕರ ತರ ನಾವು ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಲ್ವಾ ಅಂತ ಮಾತಾಡ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅವರು ಅಸಹಾಯಕರಾಗಿರ್ಬೋದು ಅಥವಾ ಅವ್ರು ಎಷ್ಟು ಫ್ರಸ್ಟ್ರೇಟ್ ಆಗಿರ್ಬೋದು ಅನ್ನೋದು ಸಾಮಾನ್ಯ ನಾಗರಿಕರಿಗೆ ಎಲ್ರಿಗೂ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಿ, ಯಾಕೆ ಉತ್ತರ ಕರ್ನಾಟಕ ಭಾಗವನ್ನ ಯಾವುದೇ ಸರ್ಕಾರಗಳು ಬಂದರೂ ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗೋದಿಲ್ಲ? ಯಾಕೆ ಧೋರಣೆ, ಯಾಕೆ ಪ್ರಾದೇಶಿಕ ಅಸಮಾನತೆ ದೂರ ಆಗೋದು ಯಾವಾಗ? ಇಲ್ಲ, ಈಗ ನಿಮ್ಮ ಮಾತು ಸರಿ ಇಲ್ಲ. ಯಾಕಂದ್ರೆ ಧೋರಣೆ, ಸರ್ಕಾರ ಧೋರಣೆ ಉತ್ತರ ಕರ್ನಾಟಕದಾಗಲಿ ದಕ್ಷಿಣ ಕರ್ನಾಟಕದಲ್ಲಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಎಲ್ಲಾ ಸರ್ಕಾರಗಳು, ನಾನು ಬಿಜೆಪಿ ಸರ್ಕಾರವನ್ನು ತಾರತಮ್ಯ ಮಾಡ್ತೇವೆ, ಜೆಡಿಎಸ್ ಸರ್ಕಾರ ತಾರತಮ್ಯ ಮಾಡ್ತಂತ ಹೇಳ ನಾನು ಹೇಳೋದಿಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಸರ್ಕಾರ ಏನ್ ಮಾಡಿದೆ 2 ವರ್ಷ, ನಾನು ಪ್ರಶ್ನೆ ಮಾಡಿದ್ರೆ ಖಂಡಿತ ಹೇಳ್ತೀನಿ. ರಾಜು ಕಾಗೆ ಅವ್ರಿಗೆ ಇರ್ತಕ್ಕಂಥ ಅಸಮಾಧಾನ ಏನು, ಯಾವ ಸ್ಪೆಸಿಫಿಕ್ ಆಗಿ ಯಾವ ಮಂತ್ರಿ ಅವ್ರ ಕೆಲಸ ಮಾಡ್ಕೊಟ್ಟಿಲ್ಲ, ಯಾವ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವ್ರು ಹೇಳಿದ್ರೆ ಅದನ್ನ ಮುಖ್ಯಮಂತ್ರಿಗಳು ಕೇಳ್ತಾರೆ. ಯಾಕಂದ್ರೆ ಇದು ಅವ್ರ ಹೇಳಿಕೆ ಒಳ್ಳೇದಲ್ಲ, ಘನತೆಗೆ ತಕ್ಕಂಥದ್ದಲ್ಲ. ಯಾಕಂದ್ರೆ ಆದ್ರೆ ಉತ್ತರ ಕರ್ನಾಟಕಕ್ಕೆ ಏನ್ ಯೋಜನೆಗಳು ಮಾಡಿದ್ದಾರೆ, ಏನ್ ಕೆಲಸಗಳು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮಕ್ಕೆ 5,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ಏನ್ ಕೊಡ್ತಾ ಇದೀವಿ, ಅದೇ ರೀತಿ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಅದಕ್ಕೂ ಅಭಿವೃದ್ಧಿ ಮಂಡಳಿ ಮಾಡಬೇಕು, ಅದಕ್ಕೂ ಅನುದಾನವನ್ನ ಕೊಡ್ಬೇಕು ಅಂತ ಹೇಳಿ ಒಂದು ಚರ್ಚೆ ಶುರುವಾಗಿದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಒಂದು ತೀರ್ಮಾನ ಮಾಡಿದೆ. ಅಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಮಂಡಳಿ ಮಾಡಬೇಕು, ಯಾವ ರೀತಿಯಾಗಿ ಅದನ್ನ ಅನುದಾನ ಕೊಡ್ಬೇಕು, ಯಾವ ಮಟ್ಟಿಗೆ ಕೊಡ್ಬೇಕು, ಯಾವ್ದು ಕೊಡ್ಬೇಕು ಅಂತ. ನಾವು ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಸರ್ಕಾರ ಬಂದ ಮೇಲೆ ಎಲ್ಲಾ ಜಿಲ್ಲಾಸ್ಪತ್ರೆಗಳನ್ನ ಮೇಲ್ದರ್ಜೆಗೆಗೇರಿಸಿ ಅಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆಗಾಗ್ಬೋದು, ಮನೆಗೆ ಆರೋಗ್ಯ ಆಗ್ಬೋದು, ಆ ಕಾರ್ಯಕ್ರಮಗಳನ್ನು ರೂಪಿಸಿ 176 ತಾಲೂಕುಗಳಲ್ಲಿ 80 ತಾಲೂಕುಗಳು, ಉತ್ತರ ಕರ್ನಾಟಕದ 80 ತಾಲೂಕುಗಳಲ್ಲಿ ಉಚಿತ ಡಯಾಲಿಸಿಸ್ ಸೆಂಟರ್ಗಳು ಕೂಡ ಮಾಡಿದೀವಿ. ಇದು ನಮ್ಮ ಸರ್ಕಾರ ಬಂದ ಮೇಲೆ. ನಮ್ಮ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ಆಚೆಗೆ ಬಿಯಾಂಡ್ ಬೆಂಗಳೂರು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಕಲಬುರಗಿ, ಹುಬ್ಳಿ ಧಾರವಾಡ, ಬೆಳಗಾವಿ, ವಿಶೇಷವಾಗಿ ರಾಯಚೂರು, ಈ ಎಲ್ಲಾ ಕಡೆ ಕೈಗಾರಿಕಾ ಕಾರಿಡಾರ್ಗಳನ್ನ ಮಾಡಿ ಅಲ್ಲಿ ಇಲ್ಲಿ ಬಂದಂತಹ ಬಂಡವಾಳ ಹೂಡಿಕೆಯನ್ನ ಅಲ್ಲಿಗೂ ಕೂಡ ವರ್ಗಾವಣೆ ಮಾಡಿ. ಕೈಗಾರಿಕಾ ಕಾರಿಡಾರ್ ಬಗ್ಗೆ ನಟರಾಜ್ ಗೌಡ್ರೆ ಯಾವುದು ಎಲ್ಲ ನಿಮ್ ಮಾಹಿತಿ ಇಲ್ಲ ನಿಮ್ಗೆ. ನೀವ್ ಹೇಳಿ ಅಂತ ಕೇಳ್ತಾ ಇದೀವಿ. ಈಗ ನಾನು ಮಾಹಿತಿ ಕೊಟ್ಟ ಮೇಲೆ, ಇಷ್ಟು ಮಾಹಿತಿ ಕೊಟ್ಟ ಮೇಲೆ ಇನ್ನು ಫರ್ದರ್ ಕೈಗಾರಿಕಾ ಕಾರಿಡಾರ್ ಯಾವುದು ಎಕ್ಸಾಂಪಲ್ ಕೊಡಿ ಅಂತ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಬೆಂಗಳೂರಿನ ಆಚೆಗೆ ಬಿಯಾಂಡ್ ಬೆಂಗಳೂರು ಅಂತ ಏನಾದ್ರು ಕೇಳಿದ್ರೆ, 2 ವರ್ಷದಿಂದ ಕೇಳಿದ್ರೆ ಅಥವಾ ಗೊತ್ತಿದ್ರೆ ತಿಳ್ಕೊಳ್ಳಿ. ಬಿಯಾಂಡ್ ಬೆಂಗಳೂರು ಅಂತ ಹೇಳಿ ಮಾಡಿದಿರಪ್ಪ, ಅದ್ರದ್ದು ಎಕ್ಸಾಂಪಲ್ ಕೊಡಿ. ಅದೇ ಹೇಳ್ತಾ ಇರೋದು, ಏನು ಒಂದು ಎಕ್ಸಾಂಪಲ್ ನಿಮ್ಗೆ ಜ್ಞಾಪನ ಇರೋದು, ನೀವು ಮಾಡಿಲ್ಲ ಒಪ್ಕೊಳ್ಳಿ ಅದನ್ನ. ಇಡೀ ರಾಜ್ಯನ ಅಭಿವೃದ್ಧಿ ಮಾಡಿದೀನಿ ಅಂತ, ಎಲ್ಲ ಅಭಿವೃದ್ಧಿ ಮಾಡಿದೀನಿ ಅಂತ ಪ್ರಶ್ನೆ ಕೇಳಿದ್ರೆ ನೀವು 10 ಎಕ್ಸಾಂಪಲ್ ಇವತ್ತು ಕೊಡೋದಿಲ್ಲ, ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ. ನಟರಾಜ್ ಗೌಡ್ರೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಏನ್ ಹೇಳಿದ್ರು ಹೇಳಿ. ಈಗ ಸಿಂಧೂರ್ ಅವರೇ, ನಾನು ಕೈಗಾರಿಕಾ ಕಾರಿಡಾರ್ ಅಂತ ಹೇಳಿದ್ಮೇಲೆ ನೋಡಿ, ಟೈರ್ 2 ಮತ್ತೆ ಟೈರ್ 3 ಸಿಟಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ರಾಯಚೂರು, ಇಲ್ಲಿ ITBT ಪಾರ್ಕ್ ಅಲ್ಲದೆ ನಾನ್ ದೊಡ್ಡ ವಿಚಾರಗಳು ಮಾತಾಡಕ್ ಹೋಗಲ್ಲ. ಕೈಗಾರಿಕೆ ಮತ್ತೊಂದು ಬಿಟ್ಬಿಡಿ. ದಿನಕ್ಕೆ ನಾನು ಒಂದು 100 ಸುದ್ದಿ ಕೊಡಬಲ್ಲೆ ನಿಮ್ಗೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಆಸ್ಪತ್ರೆ, ಹುಬ್ಬಳ್ಳಿಯ ಕಿಮ್ಸ್ ಅಂತ ಆಸ್ಪತ್ರೆಗಳಲ್ಲಿ ಆಯ್ತಾ, ಬಿಮ್ಸ್ ಅಂತ ಆಸ್ಪತ್ರೆಗಳಲ್ಲಿ ಇವತ್ತಿಗೂ ಎಷ್ಟು ಮಟ್ಟಿಗೆ ಬೇಸಿಕ್ ಫೆಸಿಲಿಟಿ ಇಲ್ಲ. ಹೆರಿಗೆ ಆಸ್ಪತ್ರೆಗಳು ಯಾವ ಪರಿಸ್ಥಿತಿಯಲ್ಲಿ ಇದಾವೆ, ಆಮೇಲೆ ಎಷ್ಟು ಮೆಷಿನ್ ಕೆಟ್ಟೋಗಿದಾವೆ, ಸ್ಕ್ಯಾನಿಂಗ್ ಮೆಷಿನ್ಗಳು ಎಷ್ಟಿದಾವೆ ಮತ್ತು ಆಕ್ಸಿಜನ್ ಮೆಷಿನ್ಗಳು ಏನಾಗಿದಾವೆ, ಅದು ಎಲ್ಲದರದ್ದು ಪ್ರತಿನಿತ್ಯ ನಿಮ್ಗೆ ಸುದ್ದಿಯನ್ನ ನಾನು ಬೇಕಾದ್ರೆ ತಲುಪಿಸಬಲ್ಲೆ. ಪವರ್ ಟಿವಿನೇ ನಿಮಗ್ ತಲುಪಿಸುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಲ್ದರ್ಜೆಗೆ ಏರ್ಸಿದೀವಿ ಅಂತ ದಯವಿಟ್ಟು ಹೇಳ್ಬೇಡಿ. ಮೇಲ್ದರ್ಜೆಗೆ ಏರಿಲ್ಲ. ಸಿಂಧೂರ್ ಅವರೇ, ನಾನು ಏನು ನ್ಯೂನ್ಯತೆ ಇಲ್ಲ, ಶೂನ್ಯ ಸಮಸ್ಯೆಗಳಿದ್ದಾವೆ ಅಂತ ನಾನು ನಿಮ್ಗೆ ಹೇಳಿಲ್ಲ. ನಾವು ಮಾಡೋ ಕಾರ್ಯಕ್ರಮಗಳ ಬಗ್ಗೆ, ನಾವು ಮಾಡೋ ಕೆಲಸಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ಆಗಲ್ಲ ನಟರಾಜ್ ಗೌಡ್ರೆ, ಅದು ಸರಿಯಾಗಿ ಉಪಯೋಗಕ್ಕೆ ಬಂದಿಲ್ಲ ಅಂದ್ರೆ ವೇಸ್ಟ್ ಅದು. ಈಗ ನಾನ್ ನಿಮ್ಗೆ ಡಯಾಲಿಸಿಸ್ ಸೆಂಟರ್ 176 ತಾಲೂಕಲ್ಲಿ ಡಯಾಲಿಸಿಸ್ ಉಚಿತ ಡಯಾಲಿಸಿಸ್ ಸೆಂಟರ್ ಅಂತ ಹೇಳಿದೆ. 15 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತ ಕೀಮೋಥೆರಪಿ ಸೆಂಟರ್ ಅಂತೆ. ಇವು ಹೊಸದಾಗಿ ಮಾಡಿರೋದು ನಮ್ಮ ಸರ್ಕಾರ ಬಂದ ಸಂಜಯ್ ಪಾಟೀಲ್ ಅದೇ ಭಾಗದವ್ರು ಇದ್ದಾರೆ. ಸಂಜಯ್ ಪಾಟೀಲ್ ಇದ್ದಾರೆ. ಆ ಭಾಗದ ಸಮಸ್ಯೆಗಳು ಈಗ ಇನ್ನೊಂದು ಹೇಳ್ತೀನಿ. ಈಗ ಬಿಜೆಪಿ ವಕ್ತಾರರು ಕೇಳಿದ್ರು ಯಾವ ಕಂಪನಿ ಯಾವುದು ಅಂತ. ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯಪುರದಲ್ಲಿ, ಯಾವ್ದು ಬಿಜಾಪುರದಲ್ಲಿ ನಮ್ದೇನು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಇದೆ, ಆ ಫ್ಯಾಕ್ಟರಿಯ ಇನ್ನೊಂದು
ಶಾಖೆಯನ್ನ ಅಲ್ಲಿ 250 ಕೋಟಿ ರೂಪಾಯಿಗೆ ಅತಿ ಹೆಚ್ಚಿನ ಬಂಡವಾಳ ಮಾಡಿಲ್ಲ. ಹೂಡಿಕೆಯಿಂದ You're about to do it. ಮಾಡ್ತೀನಿ You're about to ಹೇಳ್ತಾ do it. ಇರ್ತಕ್ಕಂಥದ್ದು MB ಪಾಟೀಲ್ ಅವರು ಅಲ್ಲೂ ಕೂಡ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಸಾಕು, ಯಾಕಂದ್ರೆ 2 ವರ್ಷ ಸಾಧ್ಯ ಹೇಳಿ ನಟರಾಜ್ ಗೌಡ್ರೆ. ಸಂಜಯ್ ಪಾಟೀಲ್ರೆ ಮಾತಾಡಿ. ಒಂದ್ ಸೆಕೆಂಡ್ ನಟರಾಜ್ ಗೌಡ್ರೆ, ಈಗ ಯಾವುದೇ ಕಾರ್ಖಾನೆ ಕಟ್ಟಬೇಕಾದ್ರೆ ಲ್ಯಾಂಡ್ ನಟರಾಜ್ ಅಕ್ವಿಸಿಷನ್ ಗೌಡ್ರೆ, ಆಗಬೇಕು, ನೀವು ವಿರೋಧ ಪಕ್ಷದ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕು. ಸಂಜಯ್ ಪಾಟೀಲ್ರೆ ಪ್ಲೀಸ್. ಒಂದೇ ನಿಮಿಷ ಬರೀ ನಾ ಒಂದು ಮಾತು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅಂದ್ರ ರಾಜು ಕಾಗೆ ಅವರ 5 ಸಲ ಶಾಸಕರು, ನಟರಾಜ್ ಗೌಡ್ರಿಗೆ ನಾಯನ ಅವ್ರು ಕಾಂಗ್ರೆಸ್ದವ್ರ ಬಿಜೆಪಿ ಅವರ ನಾವು ಇದು ಸ್ವಲ್ಪ ಬದಿಗಿಟ್ಟ, ರಾಜು ಕಾಗೆ ಅಂತ ಒಬ್ಬ ಹಿರಿಯ ಶಾಸಕ ತನ್ನ ಮನ್ಸು ನೋವು ಪ್ರಸ್ತಾಪ ಮಾಡ್ತಾನೆ. ಹುಚ್ಚ ಅವ್ರಿಗೇನು ತಿಳಿಯಂಗಿಲ್ಲ. ಉತ್ತರ ಕರ್ನಾಟಕದ ನೋವು ಅವರ ಪ್ರಸ್ತಾಪ ಮಾಡಿದ್ದಾರೆ. ಈತದ ಮೊದ್ಲ ನಾ ಸ್ವಾಗತ ಮಾಡ್ತೇನೆ, ಯಾಕಂದ್ರೆ ಧೈರ್ಯ ತೋರಿಸಿದ್ದಾರೆ. ಉತ್ತರ ಕರ್ನಾಟಕ ಬಗ್ಗೆ ಮಲ್ತಾಯ ಧೋರಣ ದಕ್ಷಿಣ ಭಾಗದವರ ಮಾಡ್ತಾರಂತ ಇದ ಉತ್ತರ ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯಿಂದ ಭಾವನೆ ಇದೆ. ಈ ಭಾವನೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾಜು ಕಾಗೆ ಅವರ, ಅದಕ್ಕೆ ನಾವು ಬೆಂಬಲಿಸ್ಬೇಕಾಗ್ತಿದೆ. ಯಾಕಂದ್ರೆ ಅವರ ವೈಯಕ್ತಿಕ ಏನು ಮಾತಾಡ್ತಾ ಇಲ್ಲ. ನೀವು ಬರೀ ಬಿಜೆಪಿ ಕಾಂಗ್ರೆಸ್ ಮಾತಾಡ್ತಾ ಇದ್ದೀರಿ. ರಾಜು ಕಾಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂತ ತನ್ನ ಪಕ್ಷ ವಿರೋಧವಾಗಿ ಮಾತಾಡುವಂತ ಧೈರ್ಯ ತೋರಿಸಿದರೆ ಇದು ಮೆಚ್ಚಬೇಕು. ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಮೇಲೆ ಪ್ರೀತಿ ಇರೋದು ನಿಮ್ದ ಸ್ವಾಭಾವಿಕ, ಆದ್ರೆ ಇದು ಉತ್ತರ ಕರ್ನಾಟಕ ಜನರದ ಭಾವನೆ ತಿಳ್ಕೊಳ್ಳೋದಂತ ಮಾನವತೆ ಕೂಡ ನಿಮ್ ಕಡೆ ಇರ್ಬೇಕು ಅಂತ ನಮ್ಮ ವಿಚಾರ. ನಾವು ಅಖಂಡ ಕರ್ನಾಟಕ ವಿಚಾರಧಾರೆಗ ಸ್ಪಂದಿಸುವಂತ ಜನನ ಇದ್ದೀವಿ. ಆದ್ರೆ ಉತ್ತರ ಕರ್ನಾಟಕ ಬಗ್ಗೆ ಏನು ಮಲ್ತಾಯ್ ಧೋರಣೆ ತೋರಿಸುವಂತ ಕೆಲಸ ಇಲ್ಲಿವರೆಗೆ ಎಲ್ಲ ಸರ್ಕಾರ ಮಾಡಿದ್ದಾರೆ. ನೀವು ಬಿಜೆಪಿ ಮಾತಾಡ್ತಾರ ಅನ್ಬೋದು, ಆದ್ರೆ ಯಡಿಯೂರಪ್ಪಾಜಿ ಅವರ ಮುಖ್ಯಮಂತ್ರಿ ಇದ್ದಾಗ ಸುವರ್ಣಸೌಧ ಮಾಡಿ ಉತ್ತರ ಕರ್ನಾಟಕಗ ಸ್ವಲ್ಪ ಆದ್ಯತೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಸಂಜಯ್ ಪಾಟೀಲ್ರೆ, ಸುವರ್ಣಸೌಧ ಹೆಸರಿಗೆ ಮಾತ್ರ ಆಗಿ ವರ್ಷದಲ್ಲಿ 10 ದಿವಸ 15 ದಿವಸ ಅಲ್ಲಿಗೆ ಆಡಳಿತ ಯಂತ್ರನ ಶಿಫ್ಟ್ ಮಾಡೋದ್ರಿಂದ ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಸಿಗೋದಿಲ್ಲ. ಯಾವ ಸರ್ಕಾರಗಳು ಉತ್ತರ ಕರ್ನಾಟಕ ಭಾಗವನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಿಲ್ಲ ಸಂಜಯ್ ಪಾಟೀಲ್ರೆ. ಒಂದು ಹೆಜ್ಜೆ ಇದೆ ಅಲ್ವಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಬಿಲ್ಡಿಂಗ್ ಕಟ್ಬಿಟ್ಟು ಈಗ ಎಲ್ಲೋ ಒಂದು ಪ್ರಾಪರ್ಟಿ ಮಾಡ್ತೀರಾ ನೀವು, ಅಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಯಾವತ್ತೋ ಒಂದ್ ದಿವಸ ಹೋಗ್ ಬರಕ್ಕೆ ಏನಕ್ ಬೇಕ್ರಿ ಅಷ್ಟೊಂದು 500 ಕೋಟಿ ರೂಪಾಯಿ ವೆಚ್ಚ ಮಾಡಿ? ಸಿಂಧೂರಿ ಮೇಡಮ್, ನಾ ನೀವು ಮಾತಿಗೆ ನಾ ಇದ್ ಮಾಡ್ತಾ ಇಲ್ಲ. ಆದ್ರ ಅಲ್ಲಿ ಒಂದು ಈಗ ಆ ಸುವರ್ಣಸೌಧ ಮುಖಾಂತರ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರತಿ ವರ್ಷ ಚಳಿಗಾಲ ಸೆಷನ್ದಲ್ಲಿ ಏನೋ ಒಂದ್ ಅದಕ್ಕ ಧ್ವನಿ ಎಬ್ಸುವಂತ ಒಂದು ಆವಾಜ್ ಮಾಡಿ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು. ಪ್ರಯೋಜನಕ್ ಬರಲ್ಲ ಬರೋದಿಲ್ಲ ಬರಲ್ಲ. ವರ್ಷದಲ್ಲಿ ಇಡೀ ವರ್ಷನೇ ಆಗದೆ ಇರೋದು, ವರ್ಷದಲ್ಲಿ 8 ದಿವಸ ಹೋಗಿ ಕೂತ್ಕೊಂಡು ಮಾತಾಡಿದ ತಕ್ಷಣ ನೀವು ಆ ಭಾಗದ ಜನರಿಗೆ ಅದು ಬರೀ ಚರ್ಚೆ ನೀವು ಇವತ್ತು ಪವರ್ ಟಿವಿ ಮೇಲೆ ನಮ್ಗೆ ಕರೆಸಿ ಮಾತಾಡಿಸ್ತಾ ಇದೀರಿ. ಇದ ಸುವರ್ಣಸೌಧದ ಒಂದು ಉದಾಹರಣೆ. ಇದು ಯಡಿಯೂರಪ್ಪ ಅವ್ರ ಕೊಡುಗೆ, ಅವ್ರು ಮಾಡಿದಾರೆ. ಅದಕ್ಕೆ ನೀವು ಇವತ್ತು ಚರ್ಚೆ ಮಾಡ್ತಾ ಇದ್ರಿ. ಆ ಭಾಗದಲ್ಲಿ ಚರ್ಚೆ ನಡೀತಾ ಇದೆ. ನಾ 100% ಆಗಿತ್ತೆ ಅಂತ ಹೇಳ್ತಾ ಇಲ್ಲ. ಅಲ್ಲ ಸಂಜಯ್ ಪಾಟೀಲ್ರೆ, ಅದಾದ್ಮೇಲೆ ನಿಮ್ ಸರ್ಕಾರನೂ ಇತ್ತು. ವರ್ಷದಲ್ಲಿ ಹೋಗಿ ಅಲ್ಲಿ ಸೆಷನ್ ಮಾಡೋದ್ರಿಂದ ಕಾಂಗ್ರೆಸ್ ಸರ್ಕಾರನೋ ಬಿಜೆಪಿ ಸರ್ಕಾರ ಇದ್ದಾಗ ಹೋಗಿ ವರ್ಷದಲ್ಲಿ 8 ದಿವಸ ಅಲ್ಲಿ ಒಂದು ಅಧಿವೇಶನ ಮಾಡ್ಕೊಂಡು ಬರೋದ್ರಿಂದ ಆ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅದು ಚರ್ಚೆ ಕೇವಲ ಚರ್ಚೆಯಾಗೇ ಇರುತ್ತೆ, ಸೊಲ್ಯೂಷನ್ ಸಿಗೋದು ಯಾವಾಗ? ಮೇಡಮ್ ಒಂದ್ ನಿಮಿಷ, ನಿಮ್ ವಿಷಯ ಮುಗ್ದಿದ್ರ ನಾ ಒಪ್ಕುತ್ತೇನಿ ಬರೀ ಬಿಲ್ಡಿಂಗ್ ಮತ್ತು ಸೆಷನ್ಲಿ ಆಗೋದಿಲ್ಲ ಅಂತ. ಆದ್ರೆ ನಮ್ದು ಏನು ಬೇಡಿಕೆ ಅಂದ್ರೆ ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಯಕರ್ತರು ಯಾವ ಪಕ್ಷದವ್ರು ಇರ್ಲಿ, ಏನು ದಕ್ಷಿಣ ಕರ್ನಾಟಕದಲ್ಲಿ ಯಾವ ತರ ಅಭಿವೃದ್ಧಿ ಆಗ್ತಾ ಇದೆ ಅದೇ ತರ ಉತ್ತರ ಕರ್ನಾಟಕದಲ್ಲಿ ಆಗ್ಲಿ ಅಂತ.